ನಿನಗಾಗಿ ಭಾಗ 6. ವಿಕ್ರಮ್ ಹೇಳಿದ ಅಂತ ಹಾಸಿಗೆಯ ಮೇಲೆ ಮಲಗಿಕೊಂಡಳು. ಈಗ ಇವನು ನನಗೆ ಏನು ಮಾಡುತ್ತಾನೆ ಅಂತ ಭಯದಿಂದ ಇದ್ದಳು. ಸಡನ್ನಾಗಿ ಅವನು ಅವಳ ಮೇಲೆ ಅವನ ಬಲಿಷ್ಠವಾದ ಕೈಯನ್ನು ಹಾಕಿದ. ಅವಳು ಒಮ್ಮೆಲೆ ಬೆಚ್ಚಿದಳು. ಮೈಯನ್ನು ತುಂಬ ಚಿಕ್ಕದಾಗಿ ಮಾಡಿಕೊಂಡಳು. ಅವನಿಂದ ಸ್ವಲ್ಪ ಸ್ವಲ್ಪ ದೂರ ಸರಿಯಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅದು ಆಗುತ್ತಿರಲಿಲ್ಲ. ಅವನು ಇನ್ನೂ ಹತ್ತಿರ ಅವಳನ್ನು ತನ್ನ ಬಳಿ ಎಳೆದುಕೊಳ್ಳುತ್ತಿದ್ದ. ಪರಸ್ಪರ ಇಬ್ಬರ ಎದೆ ಬಡಿತಗಳು ಕೇಳಿಸುತ್ತಾ ಇದ್ದವು. ನಾನು ಭಯಪಟ್ಟಿದ್ದೇನೆ. ಅದಕ್ಕೆ ನನ್ನ ಎದೆ ಬಡಿತ ಜಾಸ್ತಿ ಆಗಿದೆ. ಆದರೆ ಇವನ ಎದೆ ಬಡಿತ ಕೂಡ ಏಕೆ ಜಾಸ್ತಿ ಇದೆ ಅಂತ ನಾನು ಅಂದುಕೊಳ್ಳುತ್ತಿದ್ದೆ. ನನ್ನಿಂದ ಹೇಗೆ ದೂರ ಹೋಗುತ್ತಿದ್ದೀಯಾ? ನೀನು ಎಷ್ಟು ದೂರ ಹೋಗುತ್ತೀಯಾ ನಾನು ಅಷ್ಟು ಹತ್ತಿರ ಎಳೆದುಕೊಳ್ಳುತ್ತೇನೆ ಅಂತ ಪುನಃ ಅವನು ನನ್ನನ್ನು ಅವನ ಕಡೆ ಎಳೆದುಕೊಂಡ. ಉಸಿರು ಕಟ್ಟುತ್ತಿತ್ತು. ಅವನ ತುಟಿಗಳು ನನ್ನ ಕತ್ತಿನ ಹತ್ತಿರ ಇತ್ತು. ನಿರಂತರವಾಗಿ ನನ್ನನ್ನು ಮುದ್ದಿಸುತ್ತಿದ್ದ. ನನಗೆ ಒಂದು ರೀತಿ ಇರಿಟೇಷನ್ ಆಗುತ್ತಿತ್ತು. ತುಂಬ ಸಮಯದಿಂದ. ಅದು ಅಭ್ಯಾಸ ಕೂಡ ಆಗಿಬಿಟ್ಟಿದೆ. ನಾನು ಬೇಡ ಅಂದರೆ ಅವನು ಇನ್ನೂ ಜಾಸ್ತಿ ಮಾಡುತ್ತಾನೆ. ಅವನ ಉದ್ವೇಗ ಜಾಸ್ತಿ ಆಗುತ್ತದೆ. ನಾನು ಸುಮ್ಮನಾಗಿಬಿಟ್ಟೆ. ನನ್ನ ಕೈಯಲ್ಲಿ ಅವನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ನನಗೆ ನಾನು ಹೆಚ್ಚು ಕಡಿಮೆ ಮಾಡಿಕೊಳ್ಳಲು ಆಗುವುದಿಲ್ಲ. ಈ ನರಕದಿಂದ ಪಾರಾಗಲು ಸಾಧ್ಯವೇ ಇಲ್ಲ ಅಂತ ಅನಿಸಿತು. ಸ್ವಲ್ಪ ಹೊತ್ತಿಗೆ ಅವನು ಕೊಡುವ ಮುತ್ತುಗಳು ಕಡಿಮೆಯಾದವು. ಇಲ್ಲ, ನಿಂತೇ ಹೋದವು. ಅವನಿಗೆ ಏನಾಯಿತು ಅಂತ ನೋಡಿದೆ. ಪುನಃ ಏನಾದರೂ ಅವನ ಸಮಸ್ಯೆ ಜಾಸ್ತಿ ಆಯಿತಾ ಅಂತ. ಇಲ್ಲ, ನಿದ್ದೆ ಮಾಡುತ್ತಿದ್ದಾನೆ. ತುಂಬ ಸಮಯದಿಂದ ಹುಷಾರಿಲ್ಲದೆ ಇದ್ದಾಗ ಅವನ ಟ್ಯಾಬ್ಲೆಟ್ಸನ್ನು ತೆಗೆದುಕೊಂಡಿದ್ದ. ಅದಕ್ಕೆ ಏನಾದರೂ ನಿದ್ರೆ ಬಂದಿರಬಹುದು. ಪುಣ್ಯಕ್ಕೆ ನಾನು ಬಚಾವಾದೆ ಅಂತ ಮೇಲೆ ಹೇಳಲು ಪ್ರಯತ್ನಿಸಿದೆ. ಆದರೆ ನಾನು ಮೇಲೆ ಹೇಳುತ್ತಿರಬೇಕಾದರೆ ಅವನು ಮಗ್ಗಿಲು ಬದಲಾಯಿಸಿದ. ಎಲ್ಲಿ ಅವನಿಗೆ ಎಚ್ಚರವಾಗಿ ಬಿಡುತ್ತದೆ ಅಂತ ಭಯವಾಯಿತು. ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ. ಎಷ್ಟು ಗಟ್ಟಿಯಾಗಿ ಅಂದರೆ ನನ್ನ ಸೊಂಟದ ಮೇಲೆ ಗಾಯ ಆಗುತ್ತದೆ. ಅವನ ಕೈ ತುಂಬ ಬಲದಿಂದ ಕೂಡಿದೆ. ಅವನು ವರ್ಕೌಟ್ ಮಾಡಬಹುದೇನೋ, ಅಷ್ಟೇ ಅಲ್ಲ. ಈಗಲೂ ಕೂಡ ನಾನು ಸಂಪೂರ್ಣವಾದ ಬಟ್ಟೆಯನ್ನು ಹಾಕಿಲ್ಲ. ಅವನು ಅಷ್ಟೇ. ಇಬ್ಬರು ಅರ್ಧಂಬರ್ಧ ಬೆತ್ತಲಾಗಿ ಇದ್ದೇವೆ. ನಿರಂತರವಾಗಿ ಅವನ ದೇಹದ ಬಿಸಿ ನನ್ನ ದೇಹಕ್ಕೆ ತಾಗುತ್ತಿದೆ. ಬೆಂಕಿಗೆ ಬೆಣ್ಣೆ ನಿಧಾನವಾಗಿ ಕರಗುತ್ತಿದೆ ಅನ್ನುವ ರೀತಿ ಭಾಸವಾಗುತ್ತಿದೆ. ಸಡನ್ನಾಗಿ ನನ್ನ ಮನಸ್ಸಿನಲ್ಲಿ ವಿಕ್ಕಿ ಬಂದ. ಇದೆಲ್ಲ ತಪ್ಪು. ಮೇಲೆ ಹೇಳಬೇಕು ಅಂತ ಅನಿಸಿತು. ಆದರೆ ಆಗುತ್ತಿರಲಿಲ್ಲ. ಕೊನೆ ಪಕ್ಷ ಅವನು ಕೈ ಎತ್ತಿದ ಮೇಲೆ ಮಲಗೋಣ ಅಂತ ಅಂದುಕೊಂಡೆ. ಆದರೆ ಎಷ್ಟು ಹೊತ್ತಾದರೂ ಕೂಡ ಅವನು ಕೈಯನ್ನು ಎತ್ತಲಿಲ್ಲ. ನನಗೆ ಯಾವಾಗ ನಿದ್ರೆ ಬಂತೋ ತಿಳಿದಿಲ್ಲ. ಚೆನ್ನಾಗಿ ನಿದ್ದೆ ಮಾಡಿದೆ. ಎಚ್ಚರವಾದಾಗ ಬೆಚ್ಚಿಬಿದ್ದೆ. ಅವನು ಇನ್ನೂ ಕೂಡ ನನ್ನ ಸೊಂಟವನ್ನು ಅದೇ ರೀತಿ ಹಿಡಿದುಕೊಂಡಿದ್ದಾನೆ. ರಾತ್ರಿ ಆಗಿದ್ದು ನಿಧಾನವಾಗಿ ನೆನಪಾಯಿತು. ಒಂದೇ ರಾತ್ರಿಗೆ ಇಷ್ಟು ಕಷ್ಟ ಕೊಟ್ಟ. ಇನ್ನು ಇವನ ಜೊತೆ ಎಷ್ಟು ದಿನ ಇರಬೇಕು? ಡೈವರ್ಸ್ ಅಪ್ಲೈ ಮಾಡಿದರೆ ಎಷ್ಟು ದಿನಕ್ಕೆ ಡೈವರ್ಸ್ ಸಿಗುತ್ತದೆ? ಅಷ್ಟು ದಿನದವರೆಗೆ ನನ್ನನ್ನು ನಾನು ಹೇಗೆ ಕಾಪಾಡಿಕೊಳ್ಳಬೇಕು? ಇಂದು ಏನಾದರೂ ಮಾಡಿ ವಿಕಿಗೆ ಫೋನ್ ಮಾಡಿ ಎಲ್ಲ ವಿಚಾರ ಹೇಳಬೇಕು. ಈ ನರಕದಿಂದ ನಾನು ಪಾರಾಗಬೇಕು. ಇಲ್ಲವಾದರೆ ಇವನು ಅಕ್ಕನ ಮೇಲಿನ ಕೋಪಕ್ಕೆ ನನ್ನನ್ನಂತೂ ಸುಮ್ಮನೆ ಬಿಡುವ ಹಾಗೇ ಇಲ್ಲ. ಇಲ್ಲಿ ನನಗೆ ಏನಾದರೂ ಆದರೂ ಕೂಡ ಯಾರೂ ಬಂದು ಕಾಪಾಡುವುದಿಲ್ಲ. ಎಲ್ಲರೂ ಅವರವರ ರೂಮ್ನಲ್ಲಿ ಲಾಕ್ ಆಗಿರುತ್ತಾರೆ. ಸೂರ್ಯನ ಕಿರಣಗಳು ನಮ್ಮಿಬ್ಬರ ಮೇಲೆ ಬೀಳುತ್ತಿತ್ತು. ಪ್ರತಿದಿನ ಸೂರ್ಯ ಉಡುವುದಕ್ಕಿಂತ ಮುಂಚೆ ನಾನು ಎದ್ದು ಮನೆ ಕೆಲಸವನ್ನೆಲ್ಲ ಮಾಡಿ ನಂತರ ಸ್ನಾನ ಮಾಡಿ ದೀಪ ಹಚ್ಚುತ್ತಿದ್ದೆ. ಅದೇ ಅಭ್ಯಾಸವಾಗಿ ನನಗೆ ಬೇಗ ಎಚ್ಚರವಾಗಿದೆ ಅಂತ ಅಂದುಕೊಂಡೆ. ಮೇಲೆ ಹೇಳಲು ಪ್ರಯತ್ನಿಸುತ್ತಿದ್ದರೆ ಇವನು ಸಹಾಯ ಮಾಡುತ್ತಿಲ್ಲ. ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾನೆ. ಮಗು ಅಮ್ಮನನ್ನು ಭಯದಿಂದ ಹಿಡಿದುಕೊಂಡಿರುವ ರೀತಿ. ಸಡನ್ನಾಗಿ ನನಗೆ ನನ್ನ ಮಾತಿನ ಮೇಲೆ ಬೇಸರವಾಯಿತು. ಇವನನ್ನು ಮಗು ಅಂತ ಹೇಳಲು ಸಾಧ್ಯವಿಲ್ಲ. ಕಾಡು ಪ್ರಾಣಿ ಇವನು.
ಒಂದು ಹೆಣ್ಣು ಮಗುವನ್ನು ಹೇಗೆ ನಡೆಸಿಕೊಳ್ಳಬೇಕು ಅಂತ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ. ಮನುಷ್ಯನೇ ಅಲ್ಲ ಇವನು. ಹೊರಗಡೆ ತುಂಬ ಜನರು ಮಾತನಾಡುವ ಶಬ್ದ ಕೇಳಿಸುತ್ತಿತ್ತು. ಇವರ ಮನೆಯಲ್ಲಿ ಎಲ್ಲರೂ ಎದ್ದಿದ್ದಾರೆ, ಅವರ ದಿನನಿತ್ಯದ ಕೆಲಸವನ್ನು ಮಾಡುತ್ತಿದ್ದಾರೆ ಅಂತ ಅನಿಸುತ್ತದೆ. ಇವರ ಮನೆಯವರು ಕೂಡ ಕಾಡು ಪ್ರಾಣಿಗಳು. ಇವನು ನನ್ನ ಜೊತೆ ಏನು ಮಾಡುತ್ತಾನೆ ಅಂತ ಬಿಟ್ಟು ಬಿಟ್ಟಿದ್ದಾರೆ. ಅವರ ಮಕ್ಕಳುಗಳು ನನ್ನ ಜಾಗದಲ್ಲಿ ಇದ್ದಿದ್ದರೆ ಅವರಿಗೂ ತಿಳಿಯುತ್ತಿತ್ತು. ಅವರನ್ನು ಎತ್ತಿದ ತಾಯಿ ಹೇಗೋ ಏನೋ ಬುದ್ಧಿ ಕಲಿಸಿರಬಹುದು. ಒಂದು ಹೆಣ್ಣಿಗೆ ಹೇಗೆ ಮರ್ಯಾದೆ ಕೊಡಬಹುದು ಅದು ಕೂಡ ಗೊತ್ತಿಲ್ಲ. ಕಚ್ಚುವುದು ಗಿಂಡುವುದು ಅಷ್ಟೇ. ಈಗ ಇನ್ನೂ ಬಿಸಿಲಾಗುತ್ತಿದೆ. ಬಿಸಿಲು ಸ್ವಲ್ಪ ಮೈಮೇಲೆ ಬೀಳುತ್ತಿದೆ. ಕಿಟಕಿಯಿಂದ ನಾನು ವಾಶ್ರೂಮ್ಗೆ ಹೋಗಬೇಕು. ಅರ್ಜೆಂಟ್ ಆಗುತ್ತಿದೆ. ನಾನು ಮೇಲೆ ಹೇಳಲು ಪ್ರಯತ್ನಿಸಿದರೆ ಭಯವಾಗುತ್ತದೆ. ಅಕಸ್ಮಾತ್ ಅವನಿಗೆ ಎಚ್ಚರವಾದರೆ ನಾನು ಸರಿಯಾಗಿ ಬಟ್ಟೆ ಹಾಕಿಲ್ಲ. ಅವನು ನನ್ನನ್ನು ನೋಡುತ್ತಾನೆ. ನನಗೆ ಮುಜುಗರವಾಗುತ್ತದೆ. ಅವನೇ ಮೊದಲು ಹೇಳಲಿ ಅಂತ ನಿದ್ರಿಸಲು ಪ್ರಯತ್ನಿಸುತ್ತಾ ಇದ್ದೇನೆ. ನಿಧಾನವಾಗಿ ಅವನು ಎದ್ದ. ನಾನು ಆಗ ಕಣ್ಣು ಮುಚ್ಚಿದೆ. ವಿಕ್ರಮ್ ಎಚ್ಚರವಾದ ತಕ್ಷಣ ದಮಯಂತಿಯನ್ನು ನೋಡಿ ಬೈಯುತ್ತಾನೆ. ನೀನು ಇನ್ನು ಮಹಾರಾಣಿಯ ರೀತಿ ಮಲಗಿದ್ದೀಯಾ? ಎದ್ದು ಹೋಗಿ ಕೆಲಸ ಮಾಡಿಕೊಡು. ಕೆಲಸದವರಿಗೆ ನನ್ನ ಅಮ್ಮ ಏನು ಹೇಳುತ್ತಾಳೆ ಆ ಎಲ್ಲ ಕೆಲಸವನ್ನು ನೀನು ಮಾಡಬೇಕು ಅಂತ. ನಾನು ಹಾಕಿದ್ದ ಸೀರೆಯನ್ನು ನನ್ನ ಮೈ ಮೇಲೆ ಹಾಕಿದ. ನಾನು ವಾಶ್ರೂಮ್ಗೆ ಹೋದೆ. ಸ್ನಾನ ಮಾಡಬೇಕಾದಾಗ ಮೈಯೆಲ್ಲ ಉರಿಯುತ್ತಿತ್ತು. ಸೋಪನ್ನು ಸರಿಯಾಗಿ ಹಾಕಿಕೊಳ್ಳಲು ಸಾಧ್ಯವಾಗಿಲ್ಲ. ಏಕೆಂದರೆ ನನ್ನ ಹೊಟ್ಟೆಯ ಮೇಲೆ ಕತ್ತಿನ ಮೇಲೆ ಅವನು ತುಂಬ ಕಚ್ಚಿದ್ದಾನೆ. ಮುಖದ ಮೇಲೆ ಇರುವ ಗಾಯಗಳನ್ನು ಕ್ರೀಮ್ಗಳನ್ನು ಹಾಕಿ ಕಾಣದಂತೆ ಮಾಡಬೇಕು. ಇಲ್ಲವಾದರೆ ಎಲ್ಲರೂ ಪ್ರಶ್ನೆ ಕೇಳುತ್ತಾರೆ ಅಥವಾ ನನಗೆ ಮುಜುಗರವಾಗುತ್ತದೆ ಅಲ್ಲವೇ ಅಂತ ಅನಿಸಿತು. ಅವರ ಬಾತ್ರೂಮ್ನಲ್ಲಿ ದೊಡ್ಡ ಕನ್ನಡಿ ಇದ್ದಿದ್ದರಿಂದ ನನ್ನನ್ನು ನಾನು ಚೆನ್ನಾಗಿ ನೋಡಿಕೊಳ್ಳಲು ಸಾಧ್ಯವಾಯಿತು. ನಾನು ಎಷ್ಟೊಂದು ಸುಂದರವಾಗಿದ್ದೇನೆ. ಇಡೀ ಕಾಲೇಜು ನನ್ನ ಹಿಂದೆ ಬಿದ್ದಿತ್ತು. ಆದರೆ ನಾನು ಇಂಥವನನ್ನು ಮದುವೆ ಆಗಿದ್ದೇನೆ. ನನ್ನ ಅಂದವನ್ನು ಪೂಜಿಸುವ, ನನ್ನ ಒಳ್ಳೆಯ ಗುಣಗಳನ್ನು ಗೌರವಿಸುವ, ನಾನು ಮಾಡುವ ಕೆಲಸವನ್ನು ಪ್ರೀತಿಸುವ ಹುಡುಗ ನನಗೆ ಸಿಗಬೇಕಿತ್ತು. ಪ್ರತಿ ಕ್ಷಣ ನನ್ನ ಹಿಂದೆ ಹಿಂದೆ ಸುತ್ತಬೇಕು. ನಾನು ಹೇಳಿದ ಹಾಗೆ ಕೇಳಬೇಕು. ಕಾಗೆಯನ್ನು ತೋರಿಸಿ ಅವನ ಬಳಿ ಇದು ಕೋಗಿಲೆ ಅಲ್ಲವೇ ಅಂದರೆ ಅವನು ಮರುಮಾತನಾಡದೆ ಹೌದು ಅಂತ ಒಪ್ಪಿಕೊಳ್ಳಬೇಕು. ಸರಿ ಯಾವುದು ತಪ್ಪು ಯಾವುದು ಅಂತ ವಿಮರ್ಶೆ ಮಾಡಬಾರದು. ನನ್ನ ಜೊತೆ ಸುಮ್ಮನೆ ಒಪ್ಪಿಕೊಳ್ಳಬೇಕು. ಅಷ್ಟೊಂದು ನನ್ನನ್ನು ಪ್ರೀತಿಸಬೇಕು. ಅವನ ಸಂಪೂರ್ಣ ಅಸ್ತಿತ್ವವನ್ನು ನನ್ನ ಮೇಲೆ ಹಾಕಿರಬೇಕು. ನಾನೇ ಅವನಿಗೆ ಎಲ್ಲ ಸಂಬಂಧವಾಗಬೇಕು. ಎಲ್ಲ ಪ್ರೀತಿಯ ಸಂಬಂಧಗಳನ್ನು ಅವನು ನನ್ನಲ್ಲೇ ಕಾಣಬೇಕು. ಈ ರೀತಿಯ 10 ಹಲವು ಆಸೆಗಳಿದ್ದು ಆದರೆ ಒಂದೇ ಕ್ಷಣಕ್ಕೆ ಎಲ್ಲ ಮುಗಿದು ಹೋಯಿತು. ಇನ್ನೇನು ಉಳಿದಿಲ್ಲ. ಇಲ್ಲಿಂದ ಹೋಗುವ ಪ್ರಯತ್ನ ಮಾಡಿದಷ್ಟು ನನ್ನ ಚಿಕ್ಕಪ್ಪನಿಗೆ ತೊಂದರೆ ಮಾಡುತ್ತಾನೆ. ಆ ಮಾತನ್ನು ನೆನೆಸಿಕೊಂಡಾಗ ತುಂಬ ನೋವಾಗುತ್ತಿತ್ತು. ಕಣ್ಣುಗಳಿಂದ ನನಗೆ ತಿಳಿಯದಂತೆ ಕಣ್ಣೀರು ಬರುತ್ತಿತ್ತು. ತಂದೆ ತಾಯಿ ಇಲ್ಲದ ಮಗುವಿಗೆ ಎಷ್ಟೊಂದು ಕಷ್ಟವಿರುತ್ತದೆ ಅಂತ ಯಾರೂ ಕೇಳುವುದಿಲ್ಲ. ಹೇಗಾದರೂ ಸಾಯಲಿ, ಅನುಭವಿಸಲಿ ಅಂತ ಬಿಟ್ಟು ಬಿಡುತ್ತಾರೆ. ನಿನ್ನೆ ರಾತ್ರಿ ನನ್ನ ಮೊದಲ ರಾತ್ರಿ ಆಯಿತು. ಅದು ಒಂದು ಕೆಟ್ಟ ಕನಸು. ನೆನೆಸಿಕೊಂಡರೆ ಬೆಚ್ಚಿ ಬೀಳಬೇಕು ಅಂತ ಅನಿಸುತ್ತದೆ. ಅಷ್ಟೊಂದು ಭಯಾನಕವಾಗಿತ್ತು. ಇವನೊಬ್ಬ ಇದೇ ರೀತಿ ಇದ್ದಾನೆ ಅಂದರೆ ಇವರ ಮನೆಯವರೆಲ್ಲ ಹೇಗೆ ಇರುತ್ತಾರೆ? ಅವರನ್ನೆಲ್ಲ ಹೇಗೆ ಫೇಸ್ ಮಾಡುವುದು? ಒಂದೇ ಬಾರಿ ಅವರನ್ನು ನೋಡಿದ್ದು ಅಕ್ಕನ ಎಂಗೇಜ್ಮೆಂಟಲ್ಲಿ. ಎಲ್ಲರೂ ಮುಖ ಗಂಟು ಹಾಕಿಕೊಂಡಿದ್ದರು. ಅವರೆಲ್ಲ ತುಂಬ ಶ್ರೀಮಂತರು. ಅವರಿಗೆ ಸರಿದೂಗುವ ಹುಡುಗಿಯನ್ನು ನೋಡಿ ಮದುವೆ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡಿದ್ದರಂತೆ. ಆದರೆ ವಿಕ್ರಮ್ಗೆ ನನ್ನ ಅಕ್ಕ ತುಂಬ ಇಷ್ಟವಾಗಿದ್ದಳಂತೆ. ಅವನ ಗೆಳೆಯರ ಮದುವೆಗೆ ಅಕ್ಕನೂ ಹೋಗಿದ್ದಳು. ಆವಾಗಿನಿಂದ ಅಕ್ಕನನ್ನು ಪ್ರೀತಿ ಮಾಡುತ್ತಾ ಇದ್ದನಂತೆ. ಮದುವೆ ಆದರೆ ನನ್ನ ಅಕ್ಕನನ್ನೇ, ಇಲ್ಲವಾದರೆ ನಾನು ಇದೇ ರೀತಿ ಇದ್ದು ಬಿಡುತ್ತೇನೆ ಅಂತ ಮನೆಯಲ್ಲಿ ಗಲಾಟೆ ಮಾಡಿದಾಗ ಎಲ್ಲರೂ ಅವರಿಗಾಗಿ ಮದುವೆಗೆ ಬರಲು ಒಪ್ಪಿಕೊಂಡರಂತೆ.
ಎಂಗೇಜ್ಮೆಂಟಲ್ಲೂ ಕೂಡ ಅಷ್ಟೆ. ಇನ್ನೂ ಕೂಡ ಅವರೆಲ್ಲ ಸಮಾಧಾನವಾಗಿರಲಿಲ್ಲ. ಚಿಕ್ಕಪ್ಪ ನಾವೆಲ್ಲರೂ ಮಾತನಾಡಿಸಲು ಹೋದರೆ ಅವರು ಸರಿಯಾಗಿ ಉತ್ತರಿಸುತ್ತಿರಲಿಲ್ಲ. ನೋಡಲು ಎಲ್ಲರೂ ತುಂಬ ಸುಂದರವಾಗಿದ್ದಾರೆ, ದಷ್ಟಪುಷ್ಟವಾಗಿ ಇದ್ದಾರೆ. ಮೈತುಂಬ ಒಡವೆಗಳು, ಲಕ್ಷಗಟ್ಟಲೆ ಸೀರೆಗಳು ಹುಟ್ಟಿಕೊಂಡಿದ್ದಾರೆ. ನನ್ನ ಅಕ್ಕನಿಗಿಂತ ಅವರೇ ತುಂಬ ಸುಂದರವಾಗಿ ಕಾಣುತ್ತಿದ್ದರು. ಅದನ್ನು ಅವಳಿಗೆ ಹೇಳಿದಾಗ ಕೋಪ ಮಾಡಿಕೊಂಡಳು. ಎಂಗೇಜ್ಮೆಂಟಿಗೆ ಅಕ್ಕನಿಗೆ ಬೇಕಾದ ಸೀರೆ, ಒಡವೆಗಳು ಎಲ್ಲವನ್ನು ವಿಕ್ರಮ್ ತರಿಸಿಕೊಟ್ಟಿದ್ದ. ಇಬ್ಬರು ತುಂಬ ಹೊತ್ತು ಫೋನಿನಲ್ಲಿ ಮಾತನಾಡುತ್ತಿದ್ದರು. ಯಾವಾಗಲೂ ಫೋನಿನಲ್ಲೇ ಇರುತ್ತಿದ್ದರು. ನನ್ನ ಚಿಕ್ಕಮ್ಮ ತುಂಬ ಖುಷಿಪಡುತ್ತಿದ್ದಳು. ಮದುವೆ ಆದ ಮೇಲೆ ನಾವು ಕೂಡ ಸೆಟಲ್ ಆಗಿಬಿಡುತ್ತೇವೆ, ಒಂದು ಚೆನ್ನಾಗಿರುವ ಫ್ಲ್ಯಾಟ್ ತೆಗೆಸಿಕೊಳ್ಳುತ್ತೇವೆ ಅಂತ ಎಲ್ಲ ನೆಂಟರುಗಳಿಗೆ ಹೇಳುತ್ತಿದ್ದಳು. ನಮ್ಮ ಅಳಿಯ ನನ್ನ ಮಗಳು ಹೇಗೆ ಹೇಳುತ್ತಾಳೆ ಅದೇ ರೀತಿ ಕೇಳುವುದು, ಅವಳು ಹಾಕಿದ ಗೆರೆಯನ್ನು ದಾಟುವುದಿಲ್ಲ ಅಂತ ಹೇಳುತ್ತಿದ್ದಳು. ತುಂಬ ಜೋರಾಗಿ ಕಿರುಚುತ್ತಿದ್ದ. ಎಷ್ಟು ಹೊತ್ತು ಬಾತ್ರೂಮ್ನಲ್ಲಿ ಇರುತ್ತೀಯಾ ಅಥವಾ ಎಲ್ಲಾದರೂ ಓಡಿ ಹೋಗಿದ್ದೀಯಾ? ಮೊದಲು ಹೊರಗೆ ಬಾ, ಸ್ನಾನ ಮಾಡಿ ಬೇಗ, ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನೀನು ಬರದೇ ಹೋದರೆ ನಾನೇ ಒಳಗೆ ಬರುತ್ತೇನೆ ಅಂತ ಹೇಳಿದ. ಅವನ ಧ್ವನಿ ಕೇಳಿ ಬೆಚ್ಚಿಬಿದ್ದೆ. ಹಳೆಯ ಯೋಚನೆಯಲ್ಲಿ ಕುಳಿತಿದ್ದೆ. ಯಾವಾಗಲೂ ನಾನು ಅದೇ ರೀತಿ ಬಾತ್ರೂಮ್ನಲ್ಲೇ ಯೋಚನೆ ಮಾಡುವುದು ಜಾಸ್ತಿ. ಅಲ್ಲಿ ಹೊರಗೆ ಹೋದರೆ ಚಿಕ್ಕಮ್ಮ ಕಾಟ ಕೊಡುತ್ತಿದ್ದಳು. ಯಾವಾಗಲೂ ಏನಾದರೂ ಕೆಲಸವನ್ನು ಹೇಳಿ ಅಥವಾ ಅತಿ ಪುಟ್ಟ ಪುಟ್ಟ ವಿಷಯವನ್ನು ತುಂಬ ದೊಡ್ಡದಾಗಿ ಎಳೆಯುತ್ತಿದ್ದಳು. ಹೊರಗೆ ಹೋಗಲು ಇಷ್ಟವಾಗುತ್ತಿರಲಿಲ್ಲ. ಇಲ್ಲೂ ಕೂಡ ಅದೇ ರೀತಿ ಆಯಿತು. ನನ್ನ ಹಣೆ ಬರದಲ್ಲಿ ಖುಷಿ ಅನ್ನುವುದೇ ಇಲ್ಲವಾ ಅಂತ ಅನಿಸಿತು. ಅವನ ಆರ್ಭಟ ಇನ್ನೂ ಜಾಸ್ತಿ ಆಗಿತ್ತು. ನನಗೆ ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಕಿವಿಯನ್ನು ಮುಚ್ಚಿಕೊಳ್ಳುತ್ತಿದ್ದೇನೆ. ಬಾಗಿಲನ್ನು ತೆಗೆಯುವುದಕ್ಕಿಂತ ಮುಂಚೆ ನನ್ನನ್ನು ನಾನು ನೋಡಿಕೊಂಡೆ. ಸಂಪೂರ್ಣವಾಗಿ ಬೆತ್ತಲಾಗಿ ಇದ್ದೇನೆ. ನನಗೆ ತುಂಬ ದುಃಖವಾಗುತ್ತದೆ. ಬಟ್ಟೆಯನ್ನು ಹಾಕಿಕೊಳ್ಳಲು ನೋಡುತ್ತಿದ್ದೇನೆ, ಆದರೆ ಅಲ್ಲಿ ನಾನು ಮರೆತು ಬಟ್ಟೆಯನ್ನು ತಂದಿಲ್ಲ. ಹೊರಗಡೆ ಸೂಟ್ಕೇಸ್ನಲ್ಲೇ ಬಟ್ಟೆ ಇದೆ. ಅವನು ಬೈದ ತಕ್ಷಣ ಕೋಪದಿಂದ ಬಾತ್ರೂಮ್ಗೆ ಬಂದು ಬಿಟ್ಟೆ. ಕೆಲಸದವರಿಗೆ ನೀನು ಕೆಲಸ ಮಾಡಿಕೊಡಬೇಕು ಅಂತ ಹೇಳಿದ ಅಲ್ಲವೇ? ಆ ಮಾತಿನಿಂದ ಕೋಪಗೊಂಡು ಬಟ್ಟೆಯನ್ನು ತರುವುದು ಮರೆತಿದ್ದೇನೆ. ಈಗ ನಾನು ಹೇಗೆ ಹೊರಗೆ ಹೋಗಲಿ? ಬಾಗಿಲು ಜೋರಾಗಿ ಬಡಿಯುತ್ತಿದ್ದಾನೆ. ಚಿಲಕ ಅಲಗಾಡುತ್ತಿದೆ. ಇಷ್ಟರಲ್ಲೇ ಬಾಗಿಲು ಹೊಡೆದು ಹೋಗುತ್ತದೆ. ನನ್ನ ಮೈ ಮೇಲೆ ಬಟ್ಟೆಯೇ ಇಲ್ಲ. ಏನು ಮಾಡಲಿ? 2 ಕೈಗಳಿಂದ ನನ್ನ ದೇಹವನ್ನು ಮುಚ್ಚಿಕೊಳ್ಳುತ್ತಿದ್ದೇನೆ, ಆದರೆ ಸಂಪೂರ್ಣವಾಗಿ ಮುಚ್ಚುತ್ತಿಲ್ಲ. ಅಯ್ಯೋ, ಮುಂದೆ? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.